ನಾಳೆಯಿಂದಲೇ ಅಧಿವೇಶನ ನಡೆಯಲಿದೆ. ಈ ಒಂದು ಮಹಾಕದನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆಯಿಂದಲೇ ಅಧಿವೇಶನ ನಡೆಯಲಿದೆ ಮಹಾಕದನ. ಸಿಎಂ ಆಗಿ ಡಿಕೆ ಶಿವಕುಮಾರ್ಗೆ ಮೊದಲ ಅಗ್ನಿ ಪರೀಕ್ಷೆ ಇದು ಎದುರಾಗ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊಟ್ಟ ಮೊದಲ ಅಧಿವೇಶನ ಇದಾಗಿದೆ. ಸರ್ಕಾರದ ಮೇಲೆ ಮುಗಿಬೀಳಲಿವೆ ವಿರೋಧ ಪಕ್ಷಗಳು. ಬಿಜೆಪಿ ಜೆಡಿಎಸ್ಗೆ ಇರೋ ಅಸ್ತ್ರಗಳು ಒಂದಾ ಎರಡ? 16 ಕಾರಣಕ್ಕೆ ನಡೆಯಲಿದೆ ಮಹಾಕದನ. ನಾಳೆಯಿಂದಲೇ ಅಧಿವೇಶನ ಆರಂಭ ಆಗುತ್ತೆ. ಈ ವೇಳೆ ನಡೆಯಲಿದೆ ಮಹಾಕದನ. ಸಿಎಂ ಆಗಿ ಡಿಕೆ ಶಿವಕುಮಾರ್ಗೆ ಇದು ಮೊದಲ ಅಗ್ನಿ ಪರೀಕ್ಷೆಯಾಗಿದೆ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊಟ್ಟ ಮೊದಲ ಅಧಿವೇಶನ ನಡೀತಾ ಇರುವಂತದ್ದು ನಾಳೆಯಿಂದ ಆರಂಭ ಆಗುತ್ತೆ. ಸರ್ಕಾರದ ಮೇಲೆ ಮುಗಿ ಬೀಳಲು ವಿರೋಧ ಪಕ್ಷಗಳು ಕೂಡ ರೆಡಿಯಾಗಿದೆ. ಬಿಜೆಪಿ ಜೆಡಿಎಸ್ಗೆ ಇರುವಂತಹ ಅಸ್ತ್ರಗಳು ಒಂದಾ ಎರಡ? ಎಷ್ಟು ಅಸ್ತ್ರ ಇದ್ರೆ ಏನಾಯ್ತು? 16 ಕಾರಣಕ್ಕೆ ನಡೆಯಲಿದೆ ಈ ಒಂದು ಮಹಾಕದನ. ಡಿಕೆ ಶಿವಕುಮಾರ್ ಸರ್ಕಾರವನ್ನ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆಗುತ್ತಾ ವಿರೋಧ ಪಕ್ಷಗಳು ಅನ್ನುವಂಥದ್ದು ಇದೆ ಪ್ರಶ್ನೆ. ನಾಳೆಯಿಂದಲೇ ಅಧಿವೇಶನ ನಡೆಯಲಿದೆ ಮಹಾಕದನ. ಸಿಎಂ ಆಗಿ ಡಿಕೆ ಶಿವಕುಮಾರ್ಗೆ ಮೊದಲ ಅಗ್ನಿ ಪರೀಕ್ಷೆ ಇದಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅಧಿವೇಶನ ನಡೀತಾ ಇರುವಂತದ್ದು. ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ರೆಡಿ ಆಗಿರುವಂತದ್ದು ವಿರೋಧ ಪಕ್ಷಗಳು. ಬಿಜೆಪಿ ಜೆಡಿಎಸ್ಗೆ ಇರುವ ಅಸ್ತ್ರಗಳು ಒಂದಾ ಎರಡ? 16 ಕಾರಣಕ್ಕೆ ನಡೆಯಲಿದೆ ಈ ಒಂದು ಮಹಾಕದನ. ನಾಳೆಯಿಂದಲೇ ಅಧಿವೇಶನ ನಡೆಯಲಿದೆ ಮಹಾಕದನ ಅನ್ನುವಂಥದ್ದು. ಇನ್ನು ರಾಜ್ಯದಲ್ಲಿ ನಾಳೆಯಿಂದ ಅಧಿವೇಶನ ಆರಂಭ ಆಗುತ್ತೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಅಗ್ನಿ ಪರೀಕ್ಷೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬಂದಿರುವಂತಹ ಅಧಿವೇಶನ. ಇನ್ನು ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ವಿರೋಧ ಪಕ್ಷಗಳು ಕೂಡ ರೆಡಿ ಆಗಿದೆಯಂತೆ. ಅದರಲ್ಲೂ ಕೂಡ ಒಂದಾ ಎರಡ ಅನ್ನುವಂಥದ್ದು ಕೂಡ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಸಂಪುಟ ವಿಸ್ತರಣೆ ಅಸಮಾಧಾನ. ಡಿಕೆ ಶಿವಕುಮಾರ್ ಸಂಪುಟ 13 ಸಚಿವರಿಗೆ ಇನ್ನೂ ಖಾತೆ ಹಂಚಿಕೆಯಾಗಿಲ್ಲ. ಖಾತೆಗಳಿಲ್ಲದ ಸಚಿವರು ಅಧಿವೇಶನ ನಡೆಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ಇದೆ. ಸಾಲು ಸಾಲು ಗೊಂದಲಗಳ ಮಧ್ಯೆ ನಾಳೆಯಿಂದ ಅಧಿವೇಶನ ನಡೆಯುತ್ತೆ, ಆರಂಭ ಆಗುತ್ತೆ. ನಾಗೇಂದ್ರ ರಾಜೀನಾಮೆ ಬೇಕು ಅಂತಿದ್ದಾರೆ ಆರ್ ಅಶೋಕ್. ರಾಜೀನಾಮೆ ನೀಡದಿದ್ರೆ ಅಧಿವೇಶನ ನಡೆಯಲು ಬಿಡಲ್ವಂತೆ ಬಿಜೆಪಿ. ಈಗಾಗಲೇ ನಾನು ಏಟು ತಿಂದ ಹುಲಿ ಅಪರಾಧಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿಯ ಗಲಾಟೆಗೆ ಮಿನಿಸ್ಟರ್ ಬಿ ನಾಗೇಂದ್ರ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಸಂಪುಟ ವಿಸ್ತರಣೆಯ ಅಸಮಾಧಾನ. ಡಿಕೆ ಶಿವಕುಮಾರ್ ಸಂಪುಟದ 13 ಸಚಿವರಿಗೆ ಇನ್ನೂ ಖಾತೆ ಹಂಚಿಕೆಯಾಗಿಲ್ಲ. ಖಾತೆ ಇಲ್ಲದ ಸಚಿವರು ಅಧಿವೇಶನ ನಡೆಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ಇದೆ. ಖಾತೆನೇ ಹಂಚಿಕೆ ಆಗಿಲ್ಲ, ಹೇಗೆ ಅಧಿವೇಶನ ನಡೆಸ್ತಾರೆ? ಸಾಲು ಸಾಲು ಗೊಂದಲಗಳಿದೆ. ಆದ್ರೂ ಕೂಡ ನಾಳೆಯಿಂದ ಅಧಿವೇಶನ ಆರಂಭ ಆಗುತ್ತೆ. ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ ಇರುವಂತದ್ದು ವಿಪಕ್ಷ ನಾಯಕ ಆರ್ ಅಶೋಕ್. ರಾಜೀನಾಮೆ ನೀಡದಿದ್ರೆ ಅಧಿವೇಶನ ನಡೆಯೋದಕ್ಕೆ ಬಿಡಲ್ಲ ಅಂತ ಕೂಡ ಹೇಳಿದ್ದಾರೆ ಬಿಜೆಪಿಯ ನಾಯಕರು. ನಾನು ಈಗಾಗಲೇ ಏಟು ತಿಂದ ಹುಲಿ ಅಪರಾಧಿ ಅಲ್ಲ ಅಂತ ಸಚಿವ ಬಿ ನಾಗೇಂದ್ರ ಅವರು ಬಿಜೆಪಿಯ ಗಲಾಟೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳಿಗೆ ಸಿಕ್ಕಿರುವ ಅಸ್ತ್ರಗಳೇನು ಗಮನಿಸ್ತಾ ಹೋಗೋದಾದ್ರೆ ಅಸ್ತ್ರ 2 ಬರ ನಿರ್ವಹಣೆಯಲ್ಲಿ ವೈಫಲ್ಯ ಆಗಿರುವಂತದ್ದು ಕಾಂಗ್ರೆಸ್. ಇನ್ನ ಅಸ್ತ್ರ 3 ಕಾವೇರಿ ನಿಗಮದಲ್ಲಿನ ವಿವಾದ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಅಸ್ತ್ರ 4 ವಾಲ್ಮೀಕಿ ನಿಗಮದ ಹಗರಣ. ಇನ್ನು ಅಸ್ತ್ರ 5 ಬಿ ನಾಗೇಂದ್ರಗೆ ಸಚಿವ ಸ್ಥಾನ ಸಿಕ್ಕಿರುವಂತದ್ದು, ಹೇಗೆ ಕೊಟ್ರಿ ಅನ್ನುವಂಥದ್ದು. ಜೊತೆಗೆ ಅಸ್ತ್ರ 6 ಕೆಪಿಎಸ್ಸಿ ಮಹಾ ಹಗರಣ. ಈ ಒಂದು ಹಗರಣ ಕೂಡ ದೊಡ್ಡ ಹೆಸರು ಆಗಿತ್ತು. ಅಸ್ತ್ರ 7 ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಅಸ್ತ್ರ 8 ಮೇಕೆದಾಟು ಯೋಜನೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಅಸ್ತ್ರ 9 ಸಚಿವರಿಗೆ ಇನ್ನೂ ಕೂಡ ಖಾತೆ ಸಿಕ್ಕಿಲ್ಲ. ಒಂದು ವಾರ ಕೂಡ ಆದ್ರೂ ಇನ್ನೇನ್ ಬಿಡ್ತಾರೆ ಅವರು. ಅಸ್ತ್ರ 10 ಗೃಹಲಕ್ಷ್ಮಿ ಸೇರಿ ಗ್ಯಾರಂಟಿಗಳಿಗೆ ತಡೆ. ಅಸ್ತ್ರ 1 ಬಿಜೆಪಿ ಬಿಡದಿ ಟೌನ್ಶಿಪ್ ಯೋಜನೆ. ಈ ಕುರಿತಾಗಿ ಈಗ ಸಿಕ್ಕಿರುವಂತಹ ಅಸ್ತ್ರಗಳನ್ನ ಹೇಗೆ ಬಿಜೆಪಿ ಜೆಡಿಎಸ್ ಪ್ರಯೋಗ ಮಾಡ್ತಾರೆ,
ಡಿ ಕೆ ಶಿವಕುಮಾರ್ ಅವರ ಸರ್ಕಾರವನ್ನ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾವ ಅನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ನಾಳೆ ಉತ್ತರ ಸಿಗುತ್ತೆ.